ಓಪನ್ ಆಗಿ ಮಾತಾಡ್ತಾರೆ ಮೇಡಮ್ ಅವರು. ಅವ್ರಿಗೆ ಹೇಳಿದಾರೆ ಮೇಡಮ್ ಇದು ತಪ್ಪು, ಈಗ ಆಗ್ಬಾರ್ದಿತ್ತು ಅಂತ ಅಂದಿದ್ದಾರೆ ಮೇಡಮ್. ಅವ್ರಿಗೆ ಇಷ್ಟ ಆದ್ರೆ ಅವ್ರು ಸ್ವೀಕರಿಸ್ಲಿ ಮೇಡಮ್. ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಮೇಡಮ್. ಕರೆಕ್ಟ್. ಹೌದಾ? ಹೆಣ್ಮಕ್ಳಿಗೆ ಯಾಕೆ ಮೇಡಮ್ ಅಷ್ಟು ಕೇವಲ ಮಾತಾಡುದು? ಇವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಅಲ್ವಾ ಹೆಣ್ಮಕ್ಳಿಗೆ ಮೇಡಮ್ ಇವ್ರ ಮನೇಲಿ ಇವ್ರ ಮನೇಲಿ ಹೆಣ್ಮಕ್ಳಿಗೆ ನಾವು ಮಾತಾಡಿದ್ರೆ ತಪ್ಪು, ಇವ್ರು ಬೇರೆ ಮಾತಾಡಿದ್ರೆ ಸರಿನಾ? ಎಕ್ಸಾಕ್ಟ್ಲಿ. ನನ್ಗನ್ಸ ಈ ಅಕ್ಕ ತಂದೆ ತಾಯಿ ಇಲ್ವಾ? ಮೇಡಮ್ ಇವರು ಕರೆಕ್ಟ್ ಮೇಡಮ್ ಇವರು ಇವ್ರಿಗೆ ಅರ್ಥ ಆಗಲ್ಲ ಮೇಡಮ್. ಒಂದ್ ಹೆಣ್ಣಿಗೆ ಅನ್ನೋದು ಒಂದೇ, ಒಂದ್ ತಾಯಿಗೆ ಅನ್ನೋದು ಒಂದೇ ಅಲ್ಲ ಮೇಡಮ್. ಓಕೆ. ಇವ್ರು ಒಂದ್ ಹೆಣ್ಣಿನ ತಂದ್ಬಿಟ್ಟು ನನ್ನ ತಾನೇ ಬಂದಿರೋದು. ಏನ್ ಮಾಡ್ಬೇಕಂತ ಹೇಳ್ತೀರಾ ವೀಣಾ ಅವ್ರೆ ಇಂಥವ್ರಿಗೆ? ಇವ್ರಿಗೆ ಏನಿಲ್ಲ ಮೇಡಮ್, ಇವ್ರು ಏನ್ ಮಾಡ್ಬೇಕಂದ್ರೆ ಇವ್ರನ್ನ ಎಲ್ಲಾ ಹೆಣ್ಮಕ್ಳು ಸೇರಿ ಖಂಡಿಸ್ಬೇಕು ಮೇಡಮ್. ಎಲ್ಲಾ ಹೆಣ್ಮಕ್ಳು ಬಂದಾಗ ಇವ್ರು ಯಾರು ಏನ್ ಮಾಡಕ್ಕಾಗಲ್ಲ ಮೇಡಮ್. ಅದ ಹೆಣ್ಣು ಶಕ್ತಿ ಮೇಡಮ್. ಅದ ಹೆಣ್ಣು ದುರ್ಗೆ ಮೇಡಮ್. ಅದ ಈಗ ನಾನು ಇವ್ರು ಅವ್ರು ಅಂತ ಹೇಳಲ್ಲ ಮೇಡಮ್. ಈಗ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕಂತ ಅವ್ರ ಇದ್ರಲ್ಲಿ ಏನ್ ತಪ್ಪಿದೆ ಮೇಡಮ್? ಓಕೆ ಸತ್ಯ ವೀಣಾ ಅವರೇ. ರೈಟ್. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ರೇಷ್ಮಾ ಅಂತ ಮಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಹೇಳಿ ರೇಷ್ಮಾ ಅವರು, ಏನ್ ಹೇಳಕ್ ಬಯಸ್ತೀರಿ? ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಮೇಡಮ್ ಹೇಳಿ ಮೇಡಮ್, ಈ ತರ ಎಲ್ಲ ಅಶ್ಲೀಲ ಮೆಸೇಜ್ ಕಳ್ಸೋದು ತುಂಬಾ ತಪ್ಪು ಮ್ಯಾಮ್. ಓಕೆ. ಇದು ರಮ್ಯಾ ಅವರು ಹೋರಾಡ್ತಾ ಇರೋದು ಕರೆಕ್ಟ್ ಆಗಿ ಇದೆ. ಓಕೆ. ಇದರಿಂದ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಇದು ಸಿಗುತ್ತೆ, ಸ್ವಲ್ಪ ಧೈರ್ಯ ಬರುತ್ತೆ. ಓಕೆ ಓಕೆ ರೈಟ್. ಥ್ಯಾಂಕ್ ಯು ರೇಷ್ಮಾ ಅವರೇ ಕಾಲ್ ಮಾಡಿದ್ದಕ್ಕೆ. ನೋಡಿ, ರಾಜ್ಯಾದ್ಯಂತ ಯಾವುದೇ ಹೆಣ್ಮಕ್ಳಿಗಾದ್ರೂ ಹಂಗ ಅನ್ಸುತ್ತೆ ರೀ. ನಿಮ್ಗೆ ಅವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ಅವ್ರು ಹೇಳ್ತಾ ಇರೋ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಇಲ್ಲಪ್ಪ ಅವ್ರು ಹೇಳ್ತಾ ಇರೋ ತಪ್ಪು, ರಮ್ಯ ಅವರು ನೀವು ಹೇಳ್ತಾ ಇರೋ ತಪ್ಪು ಅಂತ ಹೇಳಿ, ಯಾವ ಕಾರಣಕ್ಕೆ ತಪ್ಪು ಅಂತ ಹೇಳಿ. ಅದು ಬಿಟ್ಬಿಟ್ಟು ಆ ಭಾಷೆ, ಆ ಬಳಸಿರೋ ಭಾಷೆ, ಆ ಹೇಳ್ತಾ ಇರೋ ರೀತಿ, ಒಂದೆರಡು ಮೆಸೇಜ್ ಆದ್ರೆ ಒಂಥರ ಸಾವಿರಾರು ಮೆಸೇಜ್ ಆ ರೀತಿ ಮಾಡುವಂತದ್ದು ಯಾವ ಸೀಮೆ ಕಲ್ಚರ್ ರೀ ಇದು? ಬೆಂಗಳೂರಿನಿಂದ ಗಣೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ಈ ಫ್ಯಾನ್ಸ್ ಗಳನ್ನು ಎಲ್ಲಾ ಅಭಿಮಾನಿಗಳನ್ನು ಬ್ಯಾನ್ ಮಾಡಬೇಕು. ಯಾಕೆ ಅಂದ್ರೆ ದರ್ಶನ್ ಒಬ್ಬರದ್ದೇ ಅಲ್ಲ. ಮೊನ್ನೆ ಇಲೆಕ್ಷನ್ ಅಲ್ಲಿ ಗೀತಾ ಶಿವರಾಜಕುಮಾರ್ ಸೋತಾಗ ಬಂಗಾರಪ್ಪ ಕಮೆಂಟ್ ಮಾಡಿದ್ದಕ್ಕೆ ಕಲ್ಲೊಡೆದ್ರು ಅಭಿಮಾನಿಗಳು. ಅವಾಗ ರಮ್ಯ ಇರ್ಲಿಲ್ವಾ? ಯಾಕೆ ವಿನಯ್ ರಾಜ್ಕುಮಾರ್ ಇರ್ಲಿಲ್ವಾ? ಈಗ ದೊಡ್ಡದಿರ್ದು ಯಾವ್ದೇ ಇರಬಹುದು, ಬಂಗಾರಪ್ಪ ಏನೋ ಕಮೆಂಟ್ ಮಾಡ್ದ ರಾಜಕೀಯವಾಗಿ, ಕಲ್ಲೇನ್ ಕೊಡಿಬೇಕು ಮೇಡಮ್? ಈ ಅಭಿಮಾನಿ ಸಂಘಗಳನ್ನೆಲ್ಲ ಹೊಡೆದು ನಿರ್ನಾಮ ಮಾಡಬೇಕು, ಹಂಗಾದ್ರೇ ಉದ್ಧಾರ ಆಯ್ತದೆ. ಸೊ ಅಭಿಮಾನಿ ಸಂಘದ ಹೆಸರಲ್ಲಿ ಅನರ್ಥಗಳೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಯೋಚನೆ ಮಾಡಿ, ಹೌದು ನಾನು ಹೇಳಿದ್ದು ಸತ್ಯನ ಸುಳ್ಳು ಅಂತ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು ಗಣೇಶ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಆಲ್ ರೈಟ್. ಬೆಂಗಳೂರಿನಿಂದ ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ. ಹೇಳಿ ಶಿವಕುಮಾರ್ ಅವರ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್, ನಾನು ಶಿವಕುಮಾರ್ ಅಂತ ಹೇಳಿ ಕರ್ನಾಟಕ ಪ್ರಜಾ ಪರಿಷತ್ನ ಕಾರ್ಯದರ್ಶಿ. ಇವರು ಸಾಮಾಜಿಕ ವಲಯದಲ್ಲಿದ್ದಂಥವ್ರು, ಮತ್ತೆ ಇವ್ರದೇ ಆದಂತ ಒಂದು ವಿಶೇಷ ಸ್ಥಾನಮಾನಗಳಿರ್ತವೆ. ಆದ್ರೆ ಇವ್ರು ಆ ರೀತಿ ಯಾರು ನಡ್ಕೊಂತ ಇಲ್ಲ. ಅವರು ಹಿಂದೆ ಇದ್ದಂತಹ ಈ ಒಂದು ಸಿನಿಮಾ ಮಾಧ್ಯಮ ಅಂತಕ್ಕಂಥ ಮಾಧ್ಯಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು, ದೊಡ್ಡ ದೊಡ್ಡ ಮೇರು ನಟರುಗಳಿದ್ರು. ಅವರ ಒಂದು ಅನುವಿನಷ್ಟು ಇವರು ತಮ್ಮ ಸ್ಥಾನಗಳನ್ನ ಪಾಲನೆ ಮಾಡ್ತಾ ಇಲ್ಲ ಇವ್ರು ಯಾರು. ಯಾಕೆಂತಂದ್ರೆ ಇವರು ಅಂತ ಒಂದು ಉತ್ತಮವಾದಂತ ಒಂದು ಸ್ಟೇಜ್ ಮೇಲೆ, ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಈಗೇನ್ ರಮ್ಯಾ ಅವರು ಈ ಕೇಸನ್ನು ತಗೊಂಡಿದ್ದಾರೆ, ಈಸ್ ಗುಡ್ ಅಂತ ಹೇಳ್ಬೋದು ನಾವು. ಆದ್ರೆ ಅಭಿಮಾನಿ ಅನ್ನಿಸ್ಕೊಂಡವನು ಅಭಿಮಾನದಲ್ಲಿ ಇರ್ಬೇಕು, ಜೊತೆಯಲ್ಲಿ ತಮ್ಮ ಕಾರ್ಯ ತತ್ಪರತೆಗಳು ತಾವೇನ್ ಮಾಡ್ಬೇಕು, ಸಮಾಜದಲ್ಲಿ ತಮ್ಮ ಸ್ಥಾನಮಾನಗಳೇನು, ತಾವ್ ಇಷ್ಟರಲ್ಲಿ ಇರ್ಬೇಕು, ಯಾವ ರೀತಿ ನಡಿಬೇಕು ಅಂತಕ್ಕಂಥದ್ದು ಎಲ್ಲವನ್ನು ಮೀರಿ ಒಂದ್ ರೀತಿ ಅವರು ಏನು ಅಂತಾರೆ ಸ್ವೇಚ್ಛಾಚಾರಿಗಳ ತರ ಹೇಳಿಕೆ ಕೊಡೋದು, ಗಲಾಟೆ ಮಾಡೋದು, ಇದೆಲ್ಲ ಕರ್ನಾಟಕದ ಯಾವ ಒಂದು ಸಾಂಸ್ಕೃತಿಕತೆಯನ್ನು ಪ್ರತಿಬಿಂಬಿಸ್ತಾ ಇಲ್ಲ. ಇಂಥವನ್ನೆಲ್ಲ ನಾವು ಖಂಡನೆ ಮಾಡ್ಬೇಕಾಗಿದೆ. ಇವತ್ತು ಮಾಧ್ಯಮದವರು ಅಷ್ಟೇ, ಮತ್ತೊಬ್ರು ಅಷ್ಟೇ, ಎಲ್ಲರೂ ಇದನ್ನ ಖಂಡನೆ ಮಾಡಬೇಕಾಗಿದೆ. ಕರೆಕ್ಟ್. ಥ್ಯಾಂಕ್ ಯು ಶಿವಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಚಿಕ್ಕಬಳ್ಳಾಪುರದಿಂದ ಮೌಲಾದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೌಲಾದ್ ಅವರೇ, ಸರಿನಾ ಈ ರೀತಿ ಮಾಡೋದು? ಹೆಣ್ಮಕ್ಳಿಗೆ ಬಾಯಿ ಬಂದಂಗೆ ಮೆಸೇಜ್, ಸಾವಿರಾರು ಮೆಸೇಜ್ ಮಾಡೋದು ಸರಿನಾ? ಮೌಲಾದ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಆಲ್ ರೈಟ್, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ರೈಟ್. ನೋಡಿ,
ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು ಸರಿನಾ? ಒಂದ್ ಕಡೆ ಅಲ್ಲಿ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಕಳಿಸ್ದ ಅಂದ ಮಾತ್ರಕ್ಕೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಡ್ತಾರಾ? ಸರಿನಾ ಅದು ಅನ್ನೋ ಪ್ರಶ್ನೆ. ಹಾಗಂತ ಆತರ ಅಶ್ಲೀಲ ಮೆಸೇಜ್ ಮಾಡೋದು ಸರಿನಾ? ಎರಡೂ ಸರಿಯಲ್ಲ ಅನ್ನುವಂಥದ್ದು. ಅವತ್ತು ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದು ಬಹಳ ದೊಡ್ಡ ತಪ್ಪು, ಆತ ಫೋಟೋ ಕಳಿಸಿದ್ ಬಹಳ ತಪ್ಪು, ಅದೆಲ್ಲ ಹೇಳಿದ್ರು ಸರಿ. ಇವತ್ತು ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಹೆಣ್ಮಕ್ಳಿಗೆ ಅದೇ ತರದ ಕೆಟ್ಟ ಫೋಟೋ ಕಳಿಸೋದು, ಅದೇ ತರ ಕೆಟ್ಟದಾಗಿ ಅಶ್ಲೀಲವಾಗಿ ಸಾವಿರಾರು ಮೆಸೇಜ್ ಮಾಡೋದು ಸರಿನಾ? ಶಿವಮೊಗ್ಗದಿಂದ ಸುನಂದ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುನಂದ ಅವರೇ, ಸರಿನಾ ಇದು? ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಈ ತರ ರಮ್ಯಾ ಅವರಿಗೆ ಕೆಟ್ಟ ಭಾಷೆ ಬಳಸಿ ತಪ್ಪು, ಅದು ತಪ್ಪು ಮಾಡಬಾರ್ದಿತ್ತು. ಆ ತರ ಎಲ್ಲ ಹಂಗ್ ಮಾಡಬಾರ್ದಿತ್ತು. ಅಭಿಮಾನಿಗಳು ಅಭಿಮಾನಿ ತರ ಇರ್ಬೇಕು ಹೊರತು ಕೆಟ್ಟ ಹೆಣ್ಮಕ್ಳು ಮೆಸೇಜ್ ಮಾಡಬಾರ್ದಿತ್ತು. ಕರೆಕ್ಟ್. ಅವ್ರ ಹೆಸರು ಉಳಿಸ್ಬೇಕೆ ಹೊರತು ಕೆಟ್ಟಬಾರ್ದು. ಅಷ್ಟೇ ಹೇಳಕ್. ಈ ಅಭಿಮಾನಿಗಳು ಅಂತ ಈ ತರ ಎಲ್ಲ ಮೆಸೇಜ್ ಮಾಡೋರಿಗೆ ಏನ್ ಬುದ್ಧಿ ಹೇಳೋಕೆ ಇಷ್ಟಪಡ್ತೀರಾ? ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಮೇಡಮ್, ಅವ್ರ ಹೆಣ್ಮಕ್ಳಿಗೆ ಆ ತರ ಎಲ್ಲ ಮಾಡಬಾರ್ದು. ಹೌದು. ರೈಟ್, ಧನ್ಯವಾದಗಳು ಸುನಂದ ಅವರೇ. ಹಾಗೇನೆ ಬಾಗಲಕೋಟೆಯಿಂದ ಶಿವಯ್ಯ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶಿವಯ್ಯ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಸರಿನಾ ಈ ತರ ಮಾಡೋದು? ಅಭಿಮಾನಿಗಳ ಹೆಸರು ನೋಡಿ ವಾಣಿಜ್ಯ ಮಂಡಳಿ ಕೂಡ ಏನು ಕ್ರಮ ಕೈಗೊಳ್ತಾ ಇಲ್ಲ, ಮಾಡ್ಬೋದಾ ಈ ತರ? ಮೇಡಮ್ ಇದು ಸರಿಯಲ್ಲ ಮೇಡಮ್. ಇದು ಹೆಣ್ಮಕ್ಳಿಗೆ ಅಪಮಾನ ಮಾಡಿದ್ದದು. ಚಾನ್ಸ್ ಇರ್ಬೇಕು, ಇರ್ಬಾರ್ದು ಅಂತಲ್ಲ, ಅವರ ತಕ್ಕಾಗಿ ಅವ್ರು ಇರ್ಬೇಕು. ಯಾರ್ಯಾರ್ದ ಮರ್ಯಾದೆ ಹಾಳು ಮಾಡುದಲ್ಲ. ಏನ್ ಹೇಳಕ್ ಬಯಸ್ತೀರಿ ಇಂಥವ್ರಿಗೆ? ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಅಲ್ಲ ಮೇಡಮ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕಲ್ಲ ಮೇಡಮ್. ಯಾರೇ ತಪ್ಪು ಮಾಡಿದ್ರು ಆಗ್ಬೇಕು, ಅವ್ರು ಶಿಕ್ಷೆ ಆಗ್ಬೇಕು ಅಂತ. ಧನ್ಯವಾದಗಳು ಶಿವಯ್ಯ ಅವರೇ. ಹಾಗೇನೆ ಸುರೇಶ್ ಬೆಳವಾಡಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳಕ್ ಬಯಸ್ತೀರಿ? ಜೊತೆಗೆ ಸರಿನಾ ಈ ತರ ಮಾಡ್ತಾ ಇರೋದು? ಸರಿನಾ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಫ್ಯಾನ್ಸ್ ಮೆಸೇಜ್ ಮಾಡಿರೋದು? ಮೇಡಮ್ ಇದು ರಮ್ಯಾ ಅವ್ರನ್ನ ಬೋದಿದ್ದು ನಂಗೆ ಇಷ್ಟ ಆಗಿಲ್ಲ ಮೇಡಮ್. ನಿಮ್ಗೆ ಹಲೋ ಹೇಳಿ. ಇವು ಈ ತರ ಕಾಮೆಂಟ್ ಮಾಡ್ತಾರಲ್ಲ ಸರಿನಾ? ಒಬ್ಬ ಹೆಣ್ಮಗಳನ್ನ ಇವನ್ ಯಾರು ದರ್ಶನ್ ಅವ್ರು ಯಾರು? ಓಕೆ, ಸರಿಯಲ್ಲ ಅಂತ ಹೇಳ್ತೀರಿ? ಅಲ್ಲ ಮೇಡಮ್, ಇದು ದರ್ಶನ್ ಫ್ಯಾನ್ ಅನ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ? ನೋಡಿ, ಇನ್ನು ಒಬ್ಬ ಹೆಣ್ಮಗಳಿಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಅಂತ. ನಿಜ. ಧನ್ಯವಾದಗಳು ಸುರೇಶ್ ಅವರೇ ಕಾಲ್ ಮಾಡಿದ್ದಕ್ಕೆ. ಹಾಗೇನೆ ಮಂಜುನಾಥ್ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಮಂಜುನಾಥ್ ಅವರೇ, ನಾವು ಹೀರೋನ ಅಭಿಮಾನಿ ಅಂತ ಹೇಳ್ಬಿಟ್ಟು ಯಾವ ಹೆಣ್ಮಕ್ಳಿಗೆ ಬೇಕಾದ್ರೂ, ಅದರಲ್ಲೂ ರಮ್ಯಾ ಅಂತ ಒಬ್ಬ ನಟಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ಬಿಡ್ಬೋದಾ? ಅವ್ರು ಏನೋ ಅಂದ್ರು ಅಂತ ಕೆಟ್ಟದಾಗೆಲ್ಲ ಹೇಳ್ಬಿಡ್ಬೋದಾ? ಸರಿನಾ?